ಸೊ ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ UUCMS ವೆಬ್ಸೈಟ್ ಅಲ್ಲಿ ಅಪಾರ್ ಐಡಿನ ಕ್ರಿಯೇಟ್ ಮಾಡುವಾಗ ಆಧಾರ್ ಕಾರ್ಡ್ ಅಲ್ಲಿರುವಂತ ನೇಮ್ ಅಥವಾ ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚಿಂಗ್ ಆಗ್ತಾ ಇದೆ ಅಂತ ತುಂಬಾ ಸ್ಟೂಡೆಂಟ್ಸ್ಗಳು ನನಗೆ ಕಮೆಂಟ್ ಅನ್ನ ಮಾಡ್ತಾ ಇದ್ರು. ಅದಕ್ಕೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಈ ತರ ಆಧಾರ್ ಕಾರ್ಡ್ ಅಲ್ಲಿ ಏನಾದ್ರೂ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ನೇಮ್ ಮಿಸ್ ಮ್ಯಾಚ್ ಆಗ್ತಾ ಇದೆ ಅಂತಂದ್ರೆ ಸೊ ನಿಮ್ಮ ಇನ್ನುಳಿದಿರುವಂತ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ನಿಮ್ಮದು ಯಾವುದೇ ತರ ಹೆಸರಿದೆ ಅನ್ನೋದನ್ನ ನೀವು ಫಸ್ಟ್ ಚೆಕ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮೊಂದು SLC ಮಾರ್ಕ್ಸ್ ಕಾರ್ಡ್, ನಿಮ್ಮ PUC ಮಾರ್ಕ್ಸ್ ಕಾರ್ಡ್, ಇದರಲ್ಲಿ ನಿಮ್ದು ನೇಮ್ ಯಾವ ತರ ಇರುತ್ತೆ ಅದೇ ತರ ಸೇಮ್ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರಬೇಕು. ಆಧಾರ್ ಕಾರ್ಡ್ ಅಲ್ಲಿ ಏನಿರುತ್ತೆ ಸೇಮ್ ಅದೇ ತರಾನೇ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೂಡ ಇರಬೇಕಾಗುತ್ತೆ. ಸೊ ಎಲ್ಲಾ ಕಡೆನೂ ಒಂದೇ ತರ ಇದ್ದಾಗ ನಿಮಗೆ ಯಾವುದೇ ತರದ ನೇಮ್ ಮಿಸ್ ಮ್ಯಾಚ್ ಆಗೋದಿಲ್ಲ. ಇಫ್ ಇನ್ ಕೇಸ್ ಏನಾದ್ರೂ SLC ಮತ್ತೆ PU ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕರೆಕ್ಟ್ ಆಗಿದ್ರು ಆಧಾರ್ ಕಾರ್ಡ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ನೀವು ಅದನ್ನ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಸೊ ಆಧಾರ್ ಕಾರ್ಡ್ ಸೇವಾ ಸೆಂಟರ್ಗೆ ಹೋಗಿ ನೀವು ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಎಲ್ಲಾ ಕರೆಕ್ಟ್ ಇದ್ರೂ ಕೂಡ ನಿಮ್ದು ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ UUCMS ವೆಬ್ಸೈಟ್ ಅಲ್ಲಿ ನೀವು ವ್ಯಾಲಿಡೇಟ್ ಆಧಾರ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಒಂದು ಆಧಾರ್ ಕಾರ್ಡ್ ನಂಬರ್ ಮತ್ತೆ ಅದಕ್ಕೊಂದು OTP ಬರುತ್ತೆ, OTP ಹಾಕಿ ಅದನ್ನ ಫೆಚ್ ಮಾಡಿದ್ರೆ ಸೊ ನಿಮ್ಗೆ ಕರೆಕ್ಟ್ ಆಗುತ್ತೆ. ಆಧಾರ್ ಕಾರ್ಡ್ ಅಲ್ಲಿ ಏನ್ ಡೀಟೇಲ್ಸ್ ಇರುತ್ತೆ ಅದೆಲ್ಲ ಕೂಡ ಫೆಚ್ ಆಗುತ್ತೆ. ಸೊ UUCMS ವೆಬ್ಸೈಟ್ ಅಲ್ಲಿ ಕೆಲವೊಬ್ಬರಿಗೆ ಅಪಾರ್ ಐಡಿ ಕ್ರಿಯೇಟ್ ಮಾಡೋ ನೋಟಿಫಿಕೇಶನ್ ತೋರಿಸ್ತಾ ಇಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ದೀರಾ. ಸೊ ನಿಮ್ಗೆ ಆ ಆಪ್ಷನ್ ಇಲ್ಲ ಅಂದ್ರೂ ಕೂಡ ನೀವು ಅಫಿಷಿಯಲ್ ಅಪಾರ್ ಐಡಿ ವೆಬ್ಸೈಟ್ ಗೆ ಹೋಗ್ಬಿಟ್ಟೆ ನೀವು ಅಲ್ಲಿ ಅದನ್ನ ಕ್ರಿಯೇಟ್ ಮಾಡಬಹುದು. ಅಲ್ಲಿ ಕೂಡ ನಿಮ್ಗೆ ಒಂದು ಆಪ್ಷನ್ ಬರುತ್ತೆ. ಸೊ ಏನು ಕೂಡ ಪ್ರಾಬ್ಲಮ್ ಇಲ್ಲ. ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ಇದರಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಇದೆ ಎಲ್ಲ ಕೂಡ ಹೇಳಿದ್ದೀನಿ. ಅಂಡ್ ಆಲ್ಸೋ ಡಿಜಿ ಲಾಕರ್ ಅಲ್ಲಿ ಏನಾದ್ರೂ ಈ ಪ್ರಾಬ್ಲಮ್ ಆದ್ರೆ ಅದಕ್ಕೆ ಯಾವ ತರ ಸೊಲ್ಯೂಷನ್ ಅನ್ನ ನೀವು ತಗೋಬೇಕನ್ನೋದನ್ನ ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ಕೂಡ ನೋಡಿ. ಅಂಡ್ ಇದೇ ತರದ ಎಜುಕೇಶನ್ ಅಪ್ಡೇಟ್ಸ್ಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.